ಕಾರ್ಡಿಯಾಕ್ ಅರೆಸ್ಟ್ಗೆ ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಸಾವನ್ನಪ್ಪಿದ್ದಾರೆ. ಪಂಕಜ ಹಾಡಿಂದ ಕನ್ನಡಿಗರ ಮನಸ್ಸು ಕದ್ದಿದ್ದಂತಹ ನಟಿ ಇನ್ನಿಲ್ಲ. ಕಾರ್ಡಿಯಾಕ್ ಅರೆಸ್ಟ್ನಿಂದ ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ವಿಧಿವಶರಾಗಿದ್ದಾರೆ. ಕಾಂಟಾ ಲಗಾ ಮೂಲಕ ಖ್ಯಾತಿ ಗಳಿಸಿದ್ದಂತಹ ನಟಿ ಕನ್ನಡದಲ್ಲಿ ಐಟಂ ಸಾಂಗ್ ಒಂದರ ಮೂಲಕ ಕನ್ನಡಿಗರಿಗೆ ಪರಿಚಯ ಆಗಿ ಕನ್ನಡಿಗರ ಮನಸ್ಸು ಗೆದ್ದಿದ್ದಂತಹ ನಟಿ ಶೆಫಾಲಿ ಸಾವಿನ ಬಗ್ಗೆ ಈಗ ಬಾಲಿವುಡ್ನಲ್ಲೂ ಕೂಡ ಚರ್ಚೆಗಳು ಹೆಚ್ಚಾಗಿದೆ. ಶೆಫಾಲಿಗೆ ಹೃದಯಾಘಾತವೇ ಆಗಿದೆಯಾ ಅನ್ನೋ ಬಗ್ಗೆಯೂ ಕೂಡ ಚರ್ಚೆ. ಪೋಸ್ಟ್ಮಾರ್ಟಮ್ ವರದಿ ಬಂದ ಮೇಲೆ ಅದು ಗೊತ್ತಾಗುತ್ತೆ. ಪೊಲೀಸರು ಹೇಳಿಕೆ ಬಳಿಕ ಈಗ ಬಾಲಿವುಡ್ನಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ಅನುಮಾನ, ಇದು ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟಿಂದಾನೇ ಆಗಿರೋದು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಬಾಲಿವುಡ್ನಲ್ಲಿ ಚರ್ಚೆ ಜೋರಾಗಿದೆ. ಪೊಲೀಸರು ಅಧಿಕೃತವಾಗಿ ಇನ್ನೂ ಯಾವುದೇ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಯಾಕಂದ್ರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇನ್ನಷ್ಟೇ ಬರಬೇಕಾಗಿದೆ. ಶೆಫಾಲಿ ಜರಿವಾಲಾ ಬಾಲಿವುಡ್ನಲ್ಲಿ ಹೆಸರು ಮಾಡಿದ್ರು, ಜೊತೆಗೆ ಸಾಕಷ್ಟು ಇತರೆ ಚಿತ್ರರಂಗಗಳಲ್ಲೂ ಕೂಡ ಅವರ ಪರಿಚಯ ಇತ್ತು. ಒಳ್ಳೆ ಹೆಸರು ಮಾಡಿದಂಥ ನಟಿ, ಇನ್ನು ಚಿಕ್ಕ ವಯಸ್ಸು. ಆದರೆ ಕಾರ್ಡಿಯಾಕ್ ಅರೆಸ್ಟ್ನಿಂದ ವಿಧಿವಶರಾಗಿದ್ದಾರೆ ಅಂತ ಸದ್ಯದ ಮಾಹಿತಿ. ನಿನ್ನೆ ರಾತ್ರಿ ಶೆಫಾಲಿ ಜರಿವಾಲಾಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಕೂಡಲೇ ಪತಿ ನಟ ಪರಾಗ್ ತ್ಯಾಗಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾರೆ. ಆದರೆ ಆಸ್ಪತ್ರೆ ತಲುಪುವಾಗಲೇ ಶೆಫಾಲಿ ಕೊನೆಯುಸಿರೆಳೆದಿದ್ರು ಎನ್ನಲಾಗ್ತಾ ಇದೆ. ಬ್ರಾಟ್ ಡೆಡ್ ಅಂತ ವೈದ್ಯರು ಘೋಷಣೆ ಮಾಡಿದ್ರು. ಅಂದ್ರೆ ಆಸ್ಪತ್ರೆಗೆ ತರುವಷ್ಟರಲ್ಲಾಗಲೇ ಪ್ರಾಣ ಹೋಗಿತ್ತು ಅಂತ. ನಂತರ ಪೋಸ್ಟ್ಮಾರ್ಟಮ್ಗಾಗಿ ಕೂಪರ್ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿತ್ತು. 42 ವರ್ಷದ ನಟಿಯ ಸಾವಿನ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಪೋಸ್ಟ್ಮಾರ್ಟಮ್ ವರದಿ ಬಂದ ಮೇಲೆ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನೋ ನಿಖರ ಕಾರಣ ತಿಳಿಯುತ್ತೆ. ಶೆಫಾಲಿ ಜರಿವಾಲಾ 1964ರ ಸಂಜೋತಾ ಚಿತ್ರದ ಪ್ರಸಿದ್ಧ ಹಾಡನ್ನ ಅದನ್ನು ರೀಶೂಟ್ ಮಾಡಿರ್ತಾರೆ, ಮರುಚಿತ್ರೀಕರಣ ಮಾಡಿರ್ತಾರೆ. 2002ರಲ್ಲಿ ಕಾಂಟಾ ಲಗಾ ಹಾಡಿನಿಂದ ಶೆಫಾಲಿ ದೊಡ್ಡ ಹೆಸರು ಮಾಡಿರ್ತಾರೆ. ಬಹುತೇಕ ಬಾಲಿವುಡ್ಗೆ ಸೇರಿದಂತೆ ಇತರೆ ಚಿತ್ರರಂಗಗಳಿಗೆ ಅದರಿಂದ ಪರಿಚಯ ಆಗಿರ್ತಾರೆ. ಯಾಕಂದ್ರೆ ರಾತ್ರೋರಾತ್ರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಂತಹ ಕಾಂಟಾ ಲಗಾ ಅವರಿಗೆ ಅಷ್ಟು ದೊಡ್ಡ ಹೆಸರು, ಖ್ಯಾತಿಯನ್ನ ತಂದುಕೊಟ್ಟಿತ್ತು. 2014ರಲ್ಲಿ ಧಾರಾವಾಹಿಯ ನಟ ಪರಾಗ್ ತ್ಯಾಗಿ ಅವರ ಜೊತೆ ಶೆಫಾಲಿ ಮದುವೆ ಆಗಿತ್ತು. 2014ರಲ್ಲಿ ಅಂದ್ರೆ 11 ವರ್ಷದ ಹಿಂದೆ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರ್ತಾರೆ. ಪತಿ ಕೂಡ ನಟ, ಹಿಂದಿ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಂತಹ ಪರಾಗ್ ತ್ಯಾಗಿಯನ್ನ ವರಿಸಿರ್ತಾರೆ. ಇನ್ನು ಕನ್ನಡದಲ್ಲಿ ಹುಡುಗರು ಚಿತ್ರದ ಪಂಕಜ ಸಾಂಗ್ನಲ್ಲಿ ನಟಿ ಡ್ಯಾನ್ಸ್ ಮಾಡಿದ್ದಾರೆ, ಈಗಷ್ಟೇ ನೀವು ನೋಡ್ತಾ ಇದ್ರಿ. ಇನ್ನು ಹಿಂದಿ ಬಿಗ್ ಬಾಸ್ ಸೀಸನ್ 13ನಲ್ಲೂ ಕೂಡ ಶೆಫಾಲಿ ಕಾಣಿಸ್ಕೊಂಡಿದ್ರು. ಇದಕ್ಕಿದ್ದ ಹಾಗೆ ನಿನ್ನೆ ರಾತ್ರಿ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ವೈದ್ಯರು ಬ್ರಾಟ್ ಡೆಡ್ ಅನ್ನೋದನ್ನು ಹೇಳ್ತಾರೆ. ನಂತರ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ರಿಪೋರ್ಟ್ ಬಂದ ನಂತರ ಪೊಲೀಸರು ಅದನ್ನು ದೃಢಪಡಿಸಬೇಕು. ಜೊತೆಗೆ ಬೇರೆ ಏನಾದರೂ ಅನುಮಾನಗಳಿದ್ರೆ ಆ ಯಮದಲ್ಲಿ ತನಿಖೆಯನ್ನು ನಡೆಸಬೇಕು. ಅದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯ ವರದಿ ಮೇಲೆ ಡಿಸೈಡ್ ಆಗುತ್ತೆ. 42 ವರ್ಷ ವಯಸ್ಸು ಈಗ ನಟಿ ಶೆಫಾಲಿಗೆ. ಕಾರ್ಡಿಯಾಕ್ ಅರೆಸ್ಟಿಂದ ಪ್ರಾಣ ಹೋಗಿದೆ. ಈ ರೀತಿಯಾದಂಥ ಪ್ರಕರಣಗಳು ಸಾಕಷ್ಟು ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ ಸಾರ್ವಜನಿಕ ಜೀವನದಲ್ಲಿ. ಇತ್ತೀಚೆಗೆ ಅತಿ ಹೆಚ್ಚು ಈ ಯುವಕರಲ್ಲಿ, ಮಧ್ಯವಯಸ್ಕರಲ್ಲಿನೇ ಈ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. 42 ವರ್ಷ ವಯಸ್ಸಾಗಿತ್ತು, ಆರೋಗ್ಯವಾಗಿ ಇದ್ರು ಶೆಫಾಲಿ. ಅಂಥ ಆರೋಗ್ಯ ಸಮಸ್ಯೆಗಳೇನು ಇದ್ದ ಹಾಗಿರಲಿಲ್ಲ ಅವ್ರಿಗೆ. ಈ ಕಾರ್ಡಿಯಾಕ್ ಅರೆಸ್ಟ್ ಯಾಕಾಯ್ತು, ಇದಕ್ಕೆ ಕಾರಣ ಏನು, ಅದಿನ್ನಷ್ಟೇ ತಿಳಿಬೇಕಾಗಿದೆ. ಎಲ್ಲವೂ ಪೋಸ್ಟ್ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಆಗುತ್ತೆ. ಏನೂ ಆರೋಗ್ಯ ಸಮಸ್ಯೆ ಇಲ್ಲದ ವ್ಯಕ್ತಿಗಳಿಗೆ ದಿಢೀರ್ ಅಂತ ಹೇಳಿ ಹೃದಯ ಸ್ತಂಭನ ಆಗಿ ಜೀವ ಹೊರಟೋಗುವಂಥದ್ದು, 25 ವರ್ಷ 30 ವರ್ಷ ಯುವಕರಿಗೆಲ್ಲ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಇಂದ ಜೀವ ಹೋಗ್ತಾ ಇರೋ ಸಾಕಷ್ಟು ಪ್ರಕರಣಗಳು ಇತ್ತೀಚೆಗೆ ಮೇಲಿಂದ ಮೇಲೆ ಗಮನಿಸ್ತಾ ಇದ್ದೀವಿ. ಜನರಲಿ ಇತ್ತೀಚೆಗೆ ಈ ಹಾರ್ಟ್ ಅಟ್ಯಾಕ್, ಹಾರ್ಟ್ ರಿಲೇಟೆಡ್ ಡಿಸೀಸ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೇ ದೊಡ್ಡ ಭಯ ಮತ್ತೆ ಆತಂಕ ಕೂಡ ಮನೆ ಮಾಡಿರೋದು ಇದೇ ಕಾರಣಗಳಿಗೆ. ಯಾವುದೇ ವಯೋಮಿತಿ ಇಲ್ಲ ಅದಕ್ಕೆ. ಯಾವ ವಯಸ್ಕರಿಗಾದರೂ ಕೂಡ ಇದಕ್ಕಿದ್ದ ಹಾಗೆ ದಿಢೀರ್ ಹಾರ್ಟ್ ಅಟ್ಯಾಕ್ ಆಗಬಹುದು, ಯಾವ ಕ್ಷಣದಲ್ಲಾದರೂ ಪ್ರಾಣ ಹೋಗಬಹುದು ಅನ್ನುವಷ್ಟರ ಮಟ್ಟಿಗೆ ಆತಂಕ ಸೃಷ್ಟಿಯಾಗ್ತಾ ಇದೆ ಈ ರೀತಿಯ ಪ್ರಕರಣಗಳಿಗೆ. ಈಗ ನಟಿ ಶೆಫಾಲಿ ವಿಚಾರದಲ್ಲೂ ಕೂಡ ಅಷ್ಟೇ. 42 ವರ್ಷ ವಯಸ್ಸಾಗಿತ್ತು ಅವರಿಗೆ. ಹೇಳ್ಕೊಳ್ಳುವಂಥ ಆರೋಗ್ಯ ಸಮಸ್ಯೆಗಳು ಅಥವಾ ಯಾವುದೇ ರೀತಿಯಾದಂಥ ತೊಂದರೆಗಳು ಇದ್ದ ಹಾಗಿಲ್ಲ ಸದ್ಯಕ್ಕೆ ಮಾಹಿತಿ. ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಹೆಚ್ಚು ಸಮಯನೇ ಸಿಗಲ್ಲ, ಅವರನ್ನು ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ ಪ್ರಾಣನೇ ಹೊರಟೋಗಿರುತ್ತೆ. ಅವರನ್ನು ಪರೀಕ್ಷೆಗೆ ಒಳಪಡಿಸಿದಂಥ ವೈದ್ಯರು
ಆಸ್ಪತ್ರೆಗೆ ಕರೆತರೋ ಮುನ್ನವೇ ಶೆಫಾಲಿ ಅವರ ಪ್ರಾಣ ಹೋಗಿದೆ ಅನ್ನೋದನ್ನು ದೃಢಪಡಿಸಿ ಅದಾದ್ಮೇಲೆ ಮರಣೋತ್ತರ ಪರೀಕ್ಷೆಗೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು, ಅದಾದ್ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸ್ತಾರೆ. ಬಾಲಿವುಡ್ನಲ್ಲಿ ಶೆಫಾಲಿ ಅವರ ಈ ಸಾವು ಬೇರೆ ಬೇರೆ ರೀತಿಯ ಚರ್ಚೆಗಳಿಗೂ ಕಾರಣ ಆಗಿದೆ. ಅಂದ್ರೆ ಏನಾಗಿರಬಹುದು ಅನ್ನೋ ಕುತೂಹಲ ಚರ್ಚೆ ಬಾಲಿವುಡ್ನಲ್ಲಿ ಜೋರಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.